ಸರ್ ಇನ್ನೂ ಎಷ್ಟು ದಿನ ಆಗುತ್ತಂತೆ? ಅದು ಎಷ್ಟು ದಿವಸ ಆದವರು ಡೆತ್ ಸರ್ಟಿಫಿಕೇಟು ಬರೋದಕ್ಕೆ 2 ದಿವಸ ಬೇಕು ಅಂತಂತಾರೆ. ಇವತ್ತೇನೋ ಅಪ್ಲೈ ಮಾಡಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅಪ್ಲೈ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಏನು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲಿ ಬಂದ ತಕ್ಷಣ 2 ದಿವಸ ಬೇಕಾಗ್ತದಂತೆ. ಅಲ್ಲಾದ ತಕ್ಷಣ ನಮ್ಮ ಒಂದು ಪಾರ್ಥಿವ ಶರೀರವನ್ನು ಇಂಡಿಯಾಕ್ಕೆ ತಲುಪಿಸ್ತಾರೆ. ಸರ್ ಈಗ ನಿಮ್ಮ ಮಗಂದು ಅಲ್ಲಿಂದ ಅಂತಿಮ ದರ್ಶನದ್ದು ನೀವು ಇಲ್ಲಿ ಮೊಬೈಲ್ ವಿಡಿಯೋದಲ್ಲಿ ತುಂಬ ಭಾಳ ಸರಿ ನೋಡಿದ್ರಿ. ಏನು ಅನಿಸ್ತಿದೆ ಸರ್? ಲವಲವಿಕೆ ನಾಡ್ಕೊಂಡಿದ್ದಂಥ ಮಗ. ಇಂಥ ಸನ್ನಿವೇಶ ಯಾವ ಶತ್ರುವೂ ಬೇಡ. ಕೇವಲ 37 ವರ್ಷದಲ್ಲಿ ಇಂತಹ ದುರ್ಘಟನೆ ನಡೆದು ನಮಗೆ ಬಹಳವಾದಂಥ ನೋವಿನ ಜೊತೆಗೆ ನಮ್ಮ ಮಗ ನಮ್ಮ ಜೊತೆಯಲ್ಲಿ ಇಲ್ವಲ್ಲ ಅನ್ನೋ ದುಃಖ, ಅವನ ಒಂದು ಬೆಳವಣಿಗೆಯ ಕುಂಠಿತವಾಗಿದ್ದರಿಂದ ನಮಗೆ ಇಂತಹ ವಯಸ್ಸಲ್ಲಿ ಇಂತಹ ಕಷ್ಟ ಯಾರು ಬರಬಾರದು ನಮಗೆ ಬಂದಿದೆ. ದಯವಿಟ್ಟು ಭಗವಂತ ನಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಅವನಿಗೆ ಸದ್ಗತಿಯನ್ನು ಕೊಡಲಿ, ಪುನರ್ಜನ್ಮವನ್ನು ಕೊಡಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತಾ, ಅವನ ಒಂದು ಪಾರ್ಥಿವ ಶರೀರಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಫೋನ್ ಮಾಡ್ತಾ ಇದ್ದಾರೆ. ಅವರು ಬಂದ ತಕ್ಷಣ ನಮಗೆ ತಿಳಿಸಿ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೆ ತಮ್ಮಿಂದ ನಾನು ಕೇಳೋದು ಅಂದರೆ, ಅಲ್ಲಿ ವ್ಯವಸ್ಥೆ ಬಂದಾಗ ತಕ್ಷಣ ನಮಗೆ ಎಲ್ಲರಿಗೂ ಒಂದು TV 9ನಲ್ಲಿ ಒಂದು ದಿವಸ ನಮಗೆ ಅದನ್ನು ಯಾವ ದಿವಸ ಬರ್ತಿದೆ ಅಂತ ಗೊತ್ತಾದ್ಮೇಲೆ ನೀವು ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅಲ್ಲಿಯವರು ಕೂಡ ಇಷ್ಟ ಸಹಕಾರವನ್ನು ಮಾಡಿ ತಮ್ಮಗಳ ಸಹಕಾರದಿಂದ TV 9 ಅವರಿಂದ ಸಹಕಾರದಿಂದ ಎಲ್ಲ ಕಡೆ ಪ್ರಚಾರವಾಗಿ ವರ್ಲ್ಡ್ ಕೆನಡಾದಲ್ಲಿ ಕೂಡ ಎಲ್ಲ ಕನ್ನಡ ಮತ್ತು ಅಮೇರಿಕ ಎಲ್ಲ ದೇಶಗಳ TV ಚಾನೆಲ್ಗಳಲ್ಲಿ ಬರ್ತಾ ಇದ್ದು ನೋಡಿದೆ ನಮಗೆ ದುಃಖಕರವಾಗ್ತಾ ಇದೆ. ಏನಪ್ಪ ಈ ಥರ ಪರಿಸ್ಥಿತಿ ಆಯಿತು, ನಮ್ಮ ಭೂಮಿಯಲ್ಲಾದರೂ ಇಲ್ಲ, ನಮ್ಮ ಜೊತೆಲೂ ಇದ್ದಂಗೆ ಆಗಲಿಲ್ಲ, ಈ ಥರ ಆಯಿತು ಅನ್ನೋದು ಭಾಳ ದುಃಖಕರವಾಗ್ತದೆ. ಏನು ದೈವ ಲೀಲೆ, ಏನು ಮಾಡೋಕ್ಕಾಗೋದಿಲ್ಲ. ನಾವು ಅವನ ಒಂದು ಪಾರ್ಶ್ವ ಶರೀರವನ್ನು ನೋಡಿ ಧನ್ಯರಾಗಬೇಕು ಅನ್ನೋದು ನಮಗೆ ಅಪೇಕ್ಷೆ ಆಗಿದೆ. ಅದಕ್ಕೆ ತಮ್ಮಿಂದ ನಾನು ಕೇಳೋದು ಅಂದರೆ, ಅಲ್ಲಿ ವ್ಯವಸ್ಥೆ ಬಂದಾಗ ತಕ್ಷಣ ನಮಗೆ ಎಲ್ಲರಿಗೂ ಒಂದು TV 9ನಲ್ಲಿ ಒಂದು ದಿವಸ ನಮಗೆ ಅದನ್ನು ಯಾವ ದಿವಸ ಬರ್ತಿದೆ ಅಂತ ಗೊತ್ತಾದ್ಮೇಲೆ ನೀವು ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅಲ್ಲಿಯವರು ಕೂಡ ಇಷ್ಟ ಸಹಕಾರವನ್ನು ಮಾಡಿ ತಮ್ಮಗಳ ಸಹಕಾರದಿಂದ TV 9 ಅವರಿಂದ ಸಹಕಾರದಿಂದ ಎಲ್ಲ ಕಡೆ ಪ್ರಚಾರವಾಗಿ ವರ್ಲ್ಡ್ ಕೆನಡಾದಲ್ಲಿ ಕೂಡ ಎಲ್ಲ ಕನ್ನಡ ಮತ್ತು ಅಮೇರಿಕ ಎಲ್ಲ ದೇಶಗಳ TV ಚಾನೆಲ್ಗಳಲ್ಲಿ ಬರ್ತಾ ಇದ್ದು ನೋಡಿದೆ ನಮಗೆ ದುಃಖಕರವಾಗ್ತಾ ಇದೆ. ಏನಪ್ಪ ಈ ಥರ ಪರಿಸ್ಥಿತಿ ಆಯಿತು, ನಮ್ಮ ಭೂಮಿಯಲ್ಲಾದರೂ ಇಲ್ಲ, ನಮ್ಮ ಜೊತೆಲೂ ಇದ್ದಂಗೆ ಆಗಲಿಲ್ಲ, ಈ ಥರ ಆಯಿತು ಅನ್ನೋದು ಭಾಳ ದುಃಖಕರವಾಗ್ತದೆ. ಏನು ದೈವ ಲೀಲೆ, ಏನು ಮಾಡೋಕ್ಕಾಗೋದಿಲ್ಲ. ನಾವು ಅವನ ಒಂದು ಪಾರ್ಶ್ವ ಶರೀರವನ್ನು ನೋಡಿ ಧನ್ಯರಾಗಬೇಕು ಅನ್ನೋದು ನಮಗೆ ಅಪೇಕ್ಷೆ ಆಗಿದೆ.